ವೀಕ್ಷಕರೇ, ಡೈಲಿ ನಾವು ಬಳಸೋ ಎಷ್ಟೋ ವಸ್ತುಗಳು ಬೇರೆ ದೇಶದಿಂದ ಇಂಪೋರ್ಟ್ ಆಗಿದ್ದಿರುತ್ತೆ. ಎಷ್ಟೋ ವಸ್ತುಗಳು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇರುತ್ತೆ. ಎಣ್ಣೆ, ಮಸಾಲೆಗಳು, ಕುರ್ಚಿ ಟೇಬಲ್ಗಳು, ಧಾನ್ಯಗಳು, ವಾಹನಗಳು, ಮೊಬೈಲ್, ಬಟ್ಟೆ, ಎಲೆಕ್ಟ್ರಾನಿಕ್ ವಸ್ತುಗಳು, ಶೂಸ್, ಹೀಗೆ ಇನ್ನೂ ಕೆಲವು ವಸ್ತುಗಳು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ನಡೀತಾ ಇರುತ್ತೆ. ಇದರಿಂದಾನೇ ದೇಶದ ಎಕಾನಮಿ ಚೆನ್ನಾಗಿರುತ್ತೆ. ಯಾರಾದರೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇರೋದನ್ನ ನೋಡಿ ನೀವು ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಅದು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾತ್ರ ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ ಹೇಗೆ ಶುರು ಮಾಡೋದು, ಎಲ್ಲಿ ಶುರು ಮಾಡೋದು, ಏನೆಲ್ಲ ಮಾಡಬೇಕಾಗುತ್ತೆ, ಈ ಎಲ್ಲದರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾರ್ಕೆಟ್ ಬಗ್ಗೆ ನೋಡೋದಾದ್ರೆ ಭಾರತದ ಎಕ್ಸ್ಪೋರ್ಟ್ ಬಿಸ್ನೆಸ್ 2020ರಲ್ಲಿ 22 ಟ್ರಿಲಿಯನ್ ರೂಪಾಯಿಗಳಷ್ಟಿತ್ತು. ಫೈನಾನ್ಷಿಯಲ್ ಇಯರ್ 2020-21ರಲ್ಲಿ ಇಂಪೋರ್ಟ್ನ ಬಿಸ್ನೆಸ್ $388 ಬಿಲಿಯನ್ ಗಳಷ್ಟಿತ್ತು. ಕೋವಿಡ್ ಟೈಮ್ನಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮೇಲೆ ದೊಡ್ಡ ಹೊಡೆತವೇ ಬಿದ್ದಿತ್ತು. ಆದರೆ ಈಗ ಮತ್ತೆ ಎಲ್ಲ ರಿಕವರ್ ಆಗಿದೆ. ನಮ್ಮ ದೇಶದಲ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಲಾಭ ತಂದುಕೊಡುತ್ತಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಹೆಚ್ಚಿನ ಲಾಭವನ್ನೇ ತಂದುಕೊಡುತ್ತೆ. ಆದರೆ ಅದು ನೀವು ಸೆಲೆಕ್ಟ್ ಮಾಡೋ ವಸ್ತುಗಳು, ಮಾರ್ಕೆಟ್ ರಿಸರ್ಚ್, ಬಿಸ್ನೆಸ್ ಪ್ಲ್ಯಾನ್, ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಇವೆಲ್ಲವುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಶುರು ಮಾಡೋದಕ್ಕೆ ಏನೆಲ್ಲ ಮಾಡಬೇಕಂತ ನೋಡೋದಾದರೆ ಬಿಸ್ನೆಸ್ ನೇಮ್ ಆ್ಯಂಡ್ ಟ್ರೇಡ್ಮಾರ್ಕ್ ರಿಜಿಸ್ಟ್ರೇಷನ್. ಎಲ್ಲ ಕಂಪನಿಗಳ ಥರನೇ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೂ ಕೂಡ ಟ್ರೇಡ್ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಮಾರ್ಕೆಟ್ನಲ್ಲಿ ನಿಮ್ಮ ಐಡೆಂಟಿಟಿ ಮತ್ತು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋ ಸಲುವಾಗಿ ಕಂಪನೀಸ್ ಆ್ಯಕ್ಟ್ 2013ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಕಂಪನಿ ಲೋಗೋವನ್ನು ಮಾಡಿಸಬೇಕು. ಹಾಗೆ ಪಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು. ಪಾನ್ ಕಾರ್ಡ್ ಬಂದ ನಂತರ ಕಂಪನಿ ಹೆಸರಲ್ಲಿ ಒಂದು ಕರೆಂಟ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಇದೇ ಅಕೌಂಟ್ನಿಂದ ನಿಮ್ಮ ಎಲ್ಲ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಇನ್ನು ಕಂಪನಿ ರಿಜಿಸ್ಟರ್ ಅನ್ನು ಸೋಲ್ ಪ್ರೊಪ್ರೈಟರ್ಶಿಪ್ ಫರ್ಮ್, ಪಾರ್ಟ್ನರ್ಶಿಪ್ ಫರ್ಮ್, LLP, ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇವುಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ರಿಜಿಸ್ಟರ್ ಮಾಡಿಸಬೇಕು. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಅತಿ ಮುಖ್ಯವಾಗಿ ಒಂದು ಡಾಕ್ಯುಮೆಂಟ್ ಅಂದರೆ ಅದು IEC ಕೋಡ್, ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್. ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ಗಾಗಿ ನೀವು ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡ್ಬೋದು. IEC ಕೋಡ್ ಪಡೆದುಕೊಳ್ಳೋಕೆ ನಿಮಗೆ ಅಪ್ಲಿಕೇಶನ್ ಫೀಸ್ ಕೇವಲ $250 ಆಗಿರುತ್ತೆ. IEC ಕೋಡ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಪರ್ಸನಲ್ ಅಥವಾ ಕಂಪನಿಯ ಪಾನ್ ಕಾರ್ಡ್, ನಿಮ್ಮ ಫೋಟೋ, ಕಂಪನಿಯ ಕರೆಂಟ್ ಅಕೌಂಟ್ನ ಕ್ಯಾನ್ಸಲ್ಡ್ ಚೆಕ್, ರೆಂಟ್ ಅಗ್ರಿಮೆಂಟ್, ಎಲೆಕ್ಟ್ರಿಸಿಟಿ ಬಿಲ್ ಆಫ್ ಪ್ರೆಮೈಸ್ ಕಾಪಿ ಇವೆಲ್ಲ ಬೇಕಾಗುತ್ತೆ. IEC ಕೋಡ್ ದೊರೆತ ಮೇಲೆ ರಿಜಿಸ್ಟ್ರೇಷನ್ ಕಮ್ ಮೆಂಬರ್ಶಿಪ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕು. ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಕಡೆಯಿಂದ ನಿಮಗೆ RCMC ಕೊಡಲಾಗುತ್ತೆ. ಇದಾದ ಬಳಿಕ ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. IEC ಕೋಡ್ಗೆ ಒನ್ ಟೈಮ್ ಮಾತ್ರ ಅಪ್ಲೈ ಮಾಡಿ ಪಡೆದುಕೊಳ್ಳೋದು. ನಂತರದಲ್ಲಿ ನೀವು ಸೆಂಟ್ರಲ್ ಗೌರ್ಮೆಂಟ್ನ ಸ್ಕೀಮ್ನ ಲಾಭವನ್ನು ಪಡಿಬೋದು. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೆ ನೀವು ಒಂದು ಆಫೀಸನ್ನು ಮಾಡಲೇಬೇಕು. ಟೆಲಿಫೋನ್ ಕನೆಕ್ಷನ್, ಫೋಟೋ ಕಾಪಿ, ಫ್ಯಾಕ್ಸ್ ಮಷಿನ್ ಹಾಗೆ ಇನ್ನಿತರ ಇಂಪಾರ್ಟೆಂಟ್ ಥಿಂಗ್ಸ್ನ ಇಡೋದಕ್ಕೆ ಹಾಗೆ ನಿಮ್ಮ ಬಿಸ್ನೆಸ್ ರನ್ ಮಾಡೋದಕ್ಕೆ ಒಂದು ಆಫೀಸ್ ಜಾಗ ಅಂತ ಇರಲೇಬೇಕಲ್ಲ. ಹಾಗಾಗಿ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಹಾಗೆ 4ರಿಂದ 5 ಸ್ಟಾಫ್ಸ್ನ ಇಟ್ಕೊಂಡ್ರೆ ಒಳ್ಳೆಯದು, ನಿಮಗೆ ಸಹಾಯ ಮಾಡೋದಕ್ಕೆ ಹಾಗೆ ಡಾಕ್ಯುಮೆಂಟೇಷನ್ಗಳು, ಟ್ರಾನ್ಸಾಕ್ಷನ್ಸ್ ಎಲ್ಲ ನೋಡ್ಕೊಳ್ಳೋದಕ್ಕೆ. ನಿಮ್ಮ ಬಿಸ್ನೆಸ್ ಎಕ್ಸ್ಪಾಂಡ್ ಆದಮೇಲೆ ಪಾಸ್ಪೋರ್ಟ್ ಎಲ್ಲವನ್ನು ಮಾಡಿಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ವಿದೇಶಗಳಲ್ಲಿ ನಿಮ್ಮ ಆಫೀಸ್ನ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಯಾವುದಾದ್ರೂ ಮೀಟಿಂಗ್ಗಳಿಗೆ ಹೋಗಬೇಕಂದ್ರೆ ಬೇಕಾಗುತ್ತೆ. ಇವೆಲ್ಲದಕ್ಕೂ ನೀವು ರೆಡಿ ಇರಬೇಕಾಗುತ್ತೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನೀವು ಒಳ್ಳೆ ಪ್ರಾಡಕ್ಟನ್ನು ಆಯ್ಕೆ ಮಾಡ್ಕೊಳ್ಬೇಕು. ಯಾಕಂದರೆ ದುಡ್ಡು ಮಾಡಬೇಕಲ್ಲ ಬಿಸ್ನೆಸ್ಸಿಂದ, ಹಾಗಾಗಿ ಒಳ್ಳೆ ಪ್ರಾಡಕ್ಟನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನೀವು ಮಾರ್ಕೆಟ್ ರಿಸರ್ಚನ್ನು ಮಾಡಬೇಕಾಗುತ್ತೆ. ನಿಮ್ಮ ಲೊಕ್ಯಾಲಿಟಿಯಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಿ ಅಂತ ಆದರೆ ಅಲ್ಲಿ ದೊರೆಯೋ ಪ್ರಾಡಕ್ಟ್ಗಳ ಕಾಸ್ಟಿಂಗ್, ಎಷ್ಟು ಫಂಡ್ ಬೇಕಾಗ್ಬೋದು, ಪ್ರಾಫಿಟ್ ಮಾರ್ಜಿನ್ ಹೇಗೆ, ಇವೆಲ್ಲವುಗಳನ್ನ ನೋಡಬೇಕಾಗುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ ನೋಡೋದಾದರೆ ನೀವೇ ಇನ್ವೆಸ್ಟ್ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸ್ ಇರೋದ್ರಿಂದ ಇನ್ವೆಸ್ಟರ್ನ ಕೂಡ ಹುಡುಕ್ಬೋದು. ಎಷ್ಟು ಬಂಡವಾಳ ಬೇಕು ಅನ್ನೋದು ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸೆಲೆಕ್ಟ್ ಮಾಡಿರೋ ಪ್ರಾಡಕ್ಟ್ ಹಾಗೆ ನೀವು ಎಷ್ಟು ದೊಡ್ಡದಾಗಿ ಶುರು ಮಾಡಬೇಕು ಅನ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಕ್ಷದಿಂದ ಶುರುವಾಗಿ ಅದು ಕೋಟಿವರೆಗೂ ಆಗ್ಬೋದು ಇನ್ವೆಸ್ಟ್ಮೆಂಟ್. ಭಾರತದಿಂದ ಮುತ್ತು ರತ್ನಗಳು, ಮಷಿನರಿ, ಆರ್ಗ್ಯಾನಿಕ್ ಕೆಮಿಕಲ್ಸ್, ವಾಹನಗಳು, ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್, ಐರನ್ ಮತ್ತು ಸ್ಟೀಲ್, ಬಟ್ಟೆ ಹಾಗೆ ಮಸಾಲೆಗಳು, ಇನ್ನೂ ಹಲವು ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗುತ್ತೆ. ಇನ್ನು ನೇಪಾಳ್, ಭೂತಾನ್ ಹಾಗೆ ಬಾಂಗ್ಲಾದೇಶದಿಂದ ಜ್ಯೂಸ್, ಆಯಿಲ್, ಕೇಕ್ಸ್, ಹ್ಯಾಂಡಿಕ್ರಾಫ್ಟ್ಸ್, ನೂಡಲ್ಸ್, ವುಲನ್ ಕಾರ್ಪೆಟ್, ಯಾಲಕ್ಕಿ, ಆನಿಮಲ್ ಆ್ಯಂಡ್ ವೆಜಿಟೇಬಲ್ ಫ್ಯಾಟ್ಸ್, ಆಯಿಲ್ಸ್, ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್, ಕಾಟನ್, ನಟ್ಸ್, ಆರೆಂಜ್, ಆ್ಯಪಲ್, ಪೊಟ್ಯಾಟೊ, ಜಿಂಜರ್ನಂಥ ಎಷ್ಟೋ ವಸ್ತುಗಳು ಇಂಪೋರ್ಟ್ ಆಗುತ್ತೆ. ಇವೆಲ್ಲ ವಸ್ತುಗಳ ಮಾರ್ಕೆಟ್ ವ್ಯಾಲ್ಯೂ ಬೇರೆ ಬೇರೆ ಆಗಿರುತ್ತೆ. ಹಾಗೆ ಇದು ನಿಮ್ಮ ಬಂಡವಾಳದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಎಲ್ಲ ಬಿಸ್ನೆಸ್ನಲ್ಲೂ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಅಂತ ಇದ್ದೇ ಇರುತ್ತೆ. ನಿಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೆ ನೀವು ಸೂಕ್ತವಾದ ಸಪ್ಲೈಯರ್ಸ್ ಹಾಗೆ ಬೇರೆ ಯಾವುದೇ ಕಂಪನಿಗಳ ಜೊತೆ ಕೈ ಜೋಡಿಸೋದಕ್ಕೂ ಮೊದಲು ಅವರ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಟ್ರಾನ್ಸಾಕ್ಷನ್ ಶುರುವಾದ ಮೇಲೆ ನಿಮಗೆ ಮೋಸ ಮಾಡದೆ ಸರಿಯಾದ ಟೈಮ್ಗೆ ಪೇಮೆಂಟ್ ಸಿಗಬೇಕಲ್ವಾ, ಅದಕ್ಕೋಸ್ಕರ. ಹಾಗೆ ನೀವು ಯಾವ ರೀತಿ ಎಕ್ಸ್ಪೋರ್ಟ್ ಮಾಡ್ತೀರಿ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಟ್ರೈನ್ಗಳಲ್ಲಿ, ಟ್ರಕ್ಗಳಲ್ಲಿ ಅಥವಾ ಬೈ ಏರ್ ಹಾಗೆ ಹಡಗುಗಳಲ್ಲಿ ಇದನ್ನೆಲ್ಲ ನೋಡಿಕೊಂಡು ಬಂಡವಾಳ ಲೆಕ್ಕ ಹಾಕಬೇಕಾಗುತ್ತೆ. ಭಾರತದಿಂದ ಭೂತಾನ್, ಬಾಂಗ್ಲಾದೇಶ್, ನೇಪಾಳ್ ಹಾಗೆ ಮಯನ್ಮಾರ್ಗೆ ಬೈ ರೋಡ್ನಿಂದನೇ ಟ್ರಾನ್ಸ್ಪೋರ್ಟ್ ಮಾಡ್ಬೋದಾಗಿದೆ ವೀಕ್ಷಕರೇ. ಭಾರತದಲ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಒಳ್ಳೆ ಲಾಭ ತಂದುಕೊಡೋ ಪ್ರಾಡಕ್ಟ್ಸ್ ಅಂದರೆ ಅದು ಮುತ್ತು ರತ್ನಗಳು ಹಾಗೆ ಜ್ಯುವೆಲರಿಗಳು. ಸೌತ್ ಏಷ್ಯಾ, ಚೀನಾ, ಯುರೋಪ್, ಅಮೆರಿಕಾಗಳಲ್ಲಿ ಇವುಗಳ ಡಿಮಾಂಡ್ ತುಂಬಾ ಇದೆ. ಜಗತ್ತಿನಲ್ಲಿ ಆಸ್ಟ್ರಾಲಜಿ ಜಾಸ್ತಿ ಆದಂಗೆ ಇವುಗಳ ಎಕ್ಸ್ಪೋರ್ಟ್ ವ್ಯಾಲ್ಯೂ $26 ಬಿಲಿಯನ್ ರೀಚ್ ಆಗಿದೆ.
ಇನ್ನು ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಬಗ್ಗೆ ನೋಡೋದಾದರೆ ನಮ್ಮ ದೇಶದಿಂದ ಹೊರ ದೇಶಗಳಾದ ನೇಪಾಳ, ಬಾಂಗ್ಲಾದೇಶ್, ಭೂತಾನ್ ಅಂತ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ದೊಡ್ಡ ಮಟ್ಟದಲ್ಲೇ ಎಕ್ಸ್ಪೋರ್ಟ್ ಆಗ್ತಾ ಇದೆ. LPG, ಮೋಟಾರ್ ಸ್ಪಿರಿಟ್, ನೆಪ್ಟಾಲಿನ್, ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ತುಂಬಾ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗ್ತಾ ಇವೆ. ಭಾರತದಲ್ಲಿ ಬೆಳೆಯುವ ಕೆಲವು ಧಾನ್ಯಗಳು UAE, ಸೌತ್ ಏಷ್ಯಾ, ಇರಾನ್, ಇರಾಕ್, ಸೌದಿ ಅರೇಬಿಯಾಗಳಿಗೆ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ. ಇನ್ನು ಮೆಡಿಸಿನ್ ಮತ್ತು ಡ್ರಗ್ಸ್ ಎಕ್ಸ್ಪೋರ್ಟ್ ನೋಡೋದಾದರೆ ನಮ್ಮ ದೇಶದಿಂದ ಜಗತ್ತಿನಲ್ಲಿರೋ ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲಿ ಜನರಿಕ್ ಡ್ರಗ್ಸ್ ಅನ್ನು ಎಕ್ಸ್ಪೋರ್ಟ್ ಮಾಡಲಾಗ್ತಿದೆ. ಫೈನಾನ್ಷಿಯಲ್ ಇಯರ್ 2020-21ರಲ್ಲಿ $25 ಬಿಲಿಯನ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಅನ್ನು ಎಕ್ಸ್ಪೋರ್ಟ್ ಮಾಡಲಾಗಿತ್ತು. ಇವೆಲ್ಲದರ ಹೊರತಾಗಿ ಹೋಮಿಯೋಪತಿ ಹಾಗೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಭಾರತ ಮಿಲ್ಕ್ ಪ್ರೊಡಕ್ಷನ್ನಲ್ಲಿ 5ನೇ ಸ್ಥಾನದಲ್ಲಿರೋದ್ರಿಂದ ಇಲ್ಲಿನ ಡೈರಿ ಪ್ರಾಡಕ್ಟ್ಸ್ಗೆ ತುಂಬಾ ಬೇಡಿಕೆ ಇದೆ. 2020-21 ಅವಧಿಯಲ್ಲಿ ಬರೋಬ್ಬರಿ 1,490 ಕೋಟಿ ರೂಪಾಯಿಗಳಷ್ಟು ಮಿಲ್ಕ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಲೆದರ್ ಪ್ರಾಡಕ್ಟ್ಸ್, ಮೀಟ್ ಪ್ರಾಡಕ್ಟ್, ಟೆಕ್ಸ್ಟೈಲ್, ಹ್ಯಾಂಡಿಕ್ರಾಫ್ಟ್ಸ್ಗಳು ಎಕ್ಸ್ಪೋರ್ಟ್ಗೆ ಉತ್ತಮ ಬೇಡಿಕೆ ಇದೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೆ ಗೌರ್ಮೆಂಟ್ ಸ್ಕೀಮ್ಗಳು ಕೂಡ ಲಭ್ಯ ಇದೆ. 100% ನಾಲೆಜ್ ಜೊತೆ ಈ ಬಿಸ್ನೆಸ್ ಅನ್ನು ಮಾಡಿದ್ದೇ ಆದಲ್ಲಿ ಒಳ್ಳೆ ಪ್ರಾಫಿಟ್ ಮಾಡ್ಬೋದು ವೀಕ್ಷಕರೇ. ಧನ್ಯವಾದಗಳು.